ಇದು ಗಾಡಿ ಮನೆತನದವರು ಕಟ್ಟಿಸಿರ್ತಕ್ಕಂಥ ಟೆಂಪಲ್ ಇದು. ಅಂದರೆ ಈ ಕೃಷ್ಣದೇವರಾಯನ ಕಾಲದಲ್ಲಿ ಎಲ್ಲೋ ಡಿಪಾರ್ಟ್ಮೆಂಟ್ಗಳು, ಖಜಾನೆ, ಚಿನ್ನ ಭಂಡಾರ, ಬೀಗ ಮುದ್ರೆ, ಗಾಡಿ ಮನೆತನ, ಹೀಗೆ ಅನೇಕ ಡಿಪಾರ್ಟ್ಮೆಂಟ್ಗಳು ಇದ್ದು ಆ ಕಾಲದಲ್ಲಿ. ಅದು ಅವರ ಇಲ್ಲಿಯ ಸಹಾಯಕರು ಇರ್ತಾರೋ ಅವರು ಇಲ್ಲಿ ಇದು ಮಾಡ್ಕೊಂಡಿರ್ತಾರೆ. ಇಲ್ಲಿ ಅವರು ಇದನ್ನು ಕಟ್ಟಿ ಕೊಟ್ಟಿರ್ತಕ್ಕಂಥ ದೇವಸ್ಥಾನ. ಇದಕ್ಕೆ ಮುಜರಾಯಿ ಹೋಗಿದೆ. ನೀವು ಅಲ್ಲಿ ಏನಂತೀರಿ, ಬಿಜಾಪುರ ಕಡೆ ಮುಜರಾಯಿ ಇನ್ಸ್ಟಿಟ್ಯೂಷನ್ ಕೊಡ್ತಾರೆ. ಒಂದು ಮಾಮೂಲಾಗಿ ಚಾರ್ಜ್ ಕೊಡ್ತಾರೆ. ದೇವಸ್ಥಾನ ಪೂಜಾದೇವಿನೇ ಹೋಗ್ತಾರೆ. ಇದಕ್ಕೆಲ್ಲ 100 ಎಕರೆ ಜಮೀನುಗಳೆಲ್ಲ ಒಕ್ಕಲುಗಳ ವಶ ಹೋಯ್ತು. ಸರಿ. ಇದು ಅಲ್ಲಿ ಒಳಗಿಂದು ಅಷ್ಟು ತೀರ್ಥರಾಜ. ಇದಕ್ಕೆ ತೀರ್ಥರಾಜಪುರ ಅಂತ ಹೆಸರು. ತೀರ್ಥರಾಜಪುರ ಅಂತ. ಇಲ್ಲಿ 5 ತೀರ್ಥ ಇದೆ. ನೀವು ಅಲ್ಲಿ ಹೋಗ್ಕೊಳ್ಳೆ ಗೊತ್ತಾಗ್ತದೆ. 5 ತೀರ್ಥ ಸಂಗಮ ಇರುವುದೇ ಇಲ್ಲಿ. ಒಂದು ಪರಶುರಾಮ, ಅದು ಎಳ್ಳಮಾಸ ದಿನ ಆಗ್ತದೆ. ತಾಯಿನ ಕೊಡಲಿರ್ತಾರೆ. ಒಂದು ಎಳ್ಳಷ್ಟು ರಕ್ತ ಉಳಿದಿದ್ದು ಇಲ್ಲಿ ಹೋಯಿತು ಅನ್ನೋ ಬಗ್ಗೆ ಪ್ರತಿಷ್ಠೆ. ಪರಶುರಾಮ ಪ್ರತಿಷ್ಠೆ ರಾಮೇಶ್ವರ ಅಲ್ಲಿ ಇದೆ, ನೋಡಿ ಬಂದಿತ್ತು. ಹೌದಾ? ಅಲ್ಲಿ ಅದು ಕೊಂಡ ಇದೆ. ಎಳ್ಳಮಾಸಿನ ಸಾವಿರಾರು ಜನ ಸ್ನಾನ ಮಾಡ್ತಾರೆ. 3-5 ದಿನ ಉತ್ಸವ ಇರುತ್ತೆ, ರಥೋತ್ಸವ ಇರುತ್ತೆ. ಆಮೇಲೆ ಇಲ್ಲಿ ರಾಮತೀರ್ಥ, ಚಕ್ರತೀರ್ಥ, ಇದು ಶಂಖಾಕಾರ ಆಗಿದೆ. ಶಂಖತೀರ್ಥ, ಗದಾತೀರ್ಥ, 5 ತೀರ್ಥ ಸೇರಿ ತೀರ್ಥರಾಜಪುರ ಕಡಿತ ತೀರ್ಥಹಳ್ಳಿ ಆಗಿದೆ. ಈಗ ಹಳ್ಳಿ ಜಾಸ್ತಿ ಮರಗಿಡದ ಕಂಡುಕೊಳ್ಳೋದು ಅದನ್ನು ಎಲ್ಲ ಶಾಸನಗಳು ತೀರ್ಥರಾಜಪುರ. ಮತ್ತು ಅಲ್ಲಿ ಪಾಜಕದೊಳಗೂ ಗದಾತೀರ್ಥ ಇಲ್ಲಿ ಹಾಗಲ್ಲ, 5 ತೀರ್ಥ ನೋಡಿ. ಭೀಮನ ಕಟ್ಟೆ ಹಾಕಿ ನೈಸರ್ಗಿಕವಾಗಿ ಕಾಣ್ತದೆ. ಅಲ್ಲಿ ನೀವು ಹೋಗಿ ನೋಡಿ. ಅಲ್ಲಿ ಅದು ಮಧ್ವಾಚಾರ್ಯರಿಗೆ ಆಶ್ರಮ ಕೊಟ್ಟಂಥ ಅದು ಅಚ್ಯುತ ಪ್ರೇತ. ಅಲ್ಲಿಯೂ ಮಠ ಇದೆ, ಅಲ್ಲಿಯೂ ನೈಸರ್ಗಿಕವಾಗಿ ಇದೆ. ಅಲ್ಲಿಯೂ ಭೀಮೇಶ್ವರ, ಭೀಮ ಪ್ರತಿಷ್ಠೆ ಮಾಡಿರ್ತಕ್ಕಂಥ ಈಶ್ವರ. ಇಲ್ಲಿ ತೀರ್ಥಹಳ್ಳಿ ತಾಲೂಕಲ್ಲಿ 164 ಟೆಂಪಲ್ಗಳಿವೆ. ಮುಜರಾಯಿ ಟೆಂಪಲ್ಗಳು ಎಲ್ಲ ಹೀಗಿದ್ದು ಶಿಲಾಮಯಗಳ ಟೆಂಪಲ್. ಅದಕ್ಕೆ ಅಗ್ರಹಾರ. ಅಗ್ರಹಾರ ಅಂದರೆ ನೋಡಿ, ಅದೊಂದು ಡೆಫಿನೇಷನ್ ನಿಮಗೆ ಇಲ್ಲಿ. ಯಾವತ್ತು ಬ್ರಾಹ್ಮಿನ್ಸ್ ಸಾಲಾಗಿ ಮನೆ ಇರುತ್ತೆ. ಅವರು ಒಂದೊಂದು ದೇವಸ್ಥಾನಕ್ಕೆ ಒಬ್ಬರು ಹೂ ಕೊಯ್ಬೋದು, ಒಬ್ಬರು ತುಳಸಿ ಕೊಯ್ಬೋದು, ಒಬ್ಬರು ಬಿಲ್ಲುಪತ್ರೆ ಕೊಯ್ಬೋದು, ಒಬ್ಬರು ವೇದ ಹೇಳ್ಬೋದು, ಯಜುರ್ವೇದ, ಗಂಧತೆ, ಹೀಗಿದ್ದು ಬ್ರಾಹ್ಮಿನ್ಸ್ ಇದೆ. ಇದು ನೋಡಿ ಅಗ್ರಹಾರ, ಚಿನ್ನಪ್ಪಯ್ಯನ ಅಗ್ರಹಾರ. ಅದನ್ನು ಏನಾಯಿತು, ಅವರ ಮಕ್ಕಳಿರಲಿಲ್ಲ. ಬಹುನೇಂದ್ರ ತೀರ್ಥ ಅಂತ ಉಡುಪಿಯ ಒಬ್ಬರು ಅನಂತೇಶ್ವರ ಅಂತ ನೋಡಿದೆ, ದೊಡ್ಡ ಟೆಂಪಲ್ ಶಿಲಾಮಯ, ಅವರು ಕಳಿಸಿದರು. ಅವರ ವೃಂದಾವನ ಇದೆ ಬಹುನೇಂದ್ರ. ಅವರಿಗೆ 7 ಸರಿ ಆ ಕಾಲದಲ್ಲಿ ಇಲ್ಲಿ ಬಂದು ನಡ್ಕೊಂಡು ಬದರಿ ಕಾಶಿಗೆಲ್ಲ ಹೋದರು. ಆ ಕಾಲ ಅವರು ಅಲ್ಲಿ ಕೆಳಗೆ ಮಂಟಪ ಎಲ್ಲ ಇದೆ, ಅಲ್ಲಿ ಪೂಜೆ ಮಾಡಿ ಹೋಗ್ತಿದ್ರು. ಅದನ್ನು ನೋಡಿಬಿಟ್ಟು ಇವರು ಸ್ಮಾರ್ತ ಸಂಪ್ರದಾಯ ಅವರು ಭರದ್ವಾಜ ಗೊತ್ತಿದ್ದಾರೆ. ಅವ್ರ ಕಡೆ ಇದನ್ನು ನೋಡಿಬಿಟ್ಟು ಸೊಸೆ ಈ ಸ್ವಾಮೀಜಿ ಕೊಟ್ಟರು. ಶೃಂಗೇರಿ ಮಠದವರು ಅತ್ತೆ ತೆಗೆದು ಶೃಂಗೇರಿ ಮಠದವರು. ಬಟ್ ಅಲ್ಲಿ ಇದಾದಾಗ ಸೊಸೆ ಕೊಟ್ಟಿದ್ದು ಸಿಂಧು ಭುವನೇಂದ್ರಿಗೆ. ಆ ಕಾಲದಲ್ಲೇ ಕೋಟಿಗಟ್ಟಲೆ ಆಸ್ತಿನ ಕೊಟ್ಟಿದ್ದಾರೆ. ಇಲ್ಲಿದ್ರೆ ಇದಕ್ಕೆ ಲಿಂಕ್ ಬರ್ತಾ ಇರಲಿಲ್ಲ. ಅಷ್ಟಮಠ ಅಲ್ಲಿ ಆಗ್ತದೆ. ಸೋಂದಾ ಮಠ ಒಂದು ಬಿಟ್ಟರೆ ಮತ್ತೆ ಎಲ್ಲ ಸೋಂದಾ ಇದೆ, ವ್ಯಾಸರಾಯ ಮಠ ಇದೆ ಇಲ್ಲಿ. ಅವರೆಲ್ಲ ವಾದಿರಾಜರು, ವ್ಯಾಸರಾಜರೆಲ್ಲ ಇಲ್ಲಿ ಸುತ್ತು ಬಂದಂಥ ಸರಿ. ಇಲ್ಲಿ ಹೋಗ್ಬೇಕಾದ್ರೆ ಹೀಗೆ ಹೋಗ್ಬೇಕಲ್ಲ, ಆಗುಂಬೆ ಘಾಟಿನಲ್ಲಿ ಹೇಳೋದು. ಇವೆಲ್ಲ ಗೊತ್ತಾಗೋದೇ ಇಲ್ಲ. ನಿಮ್ಮ ಬಿಜಾಪುರ ಕಡೆ ಆದರೆ ಏನೋ ಒಂದು ಹೇಳ್ಬೋದು, ಬಟ್ ಇಲ್ಲಿ ಹಾಗಿಲ್ಲ. ನೈಸರ್ಗಿಕ ಸಂಪತ್ತಿನೊಳಗೆ ಬಂದು ಹೋಗಿರ್ತಾರೆ. ಕನಕದಾಸರು, ಪುರಂದರದಾಸರು ಎಲ್ಲ ಇಲ್ಲಿ ಬಂದವರೇ. ಯಾಕೆಂದರೆ ಅವರ ಸಮಕಾಲೀನಲ್ಲ. ದಾಸರಾಯರು ವಾದಿರಾಜರಿಲ್ಲಿದ್ರೆ ಎಲ್ಲಿ ದಾಸಪಂಥ ಹುಡ್ತಿತ್ತು? ಇಡೀ ಟೋಟು ಇಂಡಿಯಾ ಇಲ್ಲೇ ಇಲ್ಲ. ಅವರ ರಚನೆಗಳೆಲ್ಲ ನೋಡಿದ್ರೆ ಆಶ್ಚರ್ಯ ಅಂತ. ಅದಕ್ಕೆ ಹೇಳೋದು, ಇವೆಲ್ಲ ಇಲ್ಲಿಯ ಒಂದು ನೈಸರ್ಗಿಕವಾಗಿ ಬಂದಂಥ ಒಂದು ಸಂಪತ್ತು ನಮಗೆಲ್ಲ. ಈಗಿನ ಒಂದು ಯಂಗ್ಸ್ಟರ್ಸ್ ನೋಡಿ, ಸಿಂಪಲ್ ಇದನ್ನು ನೋಡಿ ಹೇಗೆ ಅಂತ ನೋಡಿ. ಸಿಂಪಲ್ ಇದನ್ನು ನೋಡಿ ನೀವು, ಆಮೇಲೆ ಹೇಳಿ ನನಗೆ ಏನೇನಿದೆ ಅಂತ. ಆ ಕಡೆ ನೋಡಿ, ಈ ಕಡೆ ನೋಡಿ, ಹೇಗಿದೆ ಶಿಲೆ, ಕಂಪೇರ್ ಮಾಡಿ. ನೀವು ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಈಗಲೂ ಇದ್ದೀರಾ? ಹೌದು. ಇದು ಆಫ್ ಮಾಡಲಾ? ಮಾಡಿ.